ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿ ಕಿಟ್ಟಿ ಸರ್. ಎಕ್ಸಾಮ್ ಅಲ್ಲಿ ಹುಡುಗರು ಯಾಕೆ ಕ್ವಶನ್ಸ್ಗಳನ್ನ ತಪ್ಪು ಮಾಡ್ತಾರೆ ಗೊತ್ತಾ? ನಾನು ಹೇಳ್ತೀನಿ ಕೇಳಿ. ಒಂದು, ಕಾನ್ಸೆಪ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಇನ್ನೊಂದು, ಬಯಟ್ ಮಾಡಿರ್ತಾರೆ. ತುಂಬಾ ವಿದ್ಯಾರ್ಥಿಗಳು ಬಯಟ್ ಮಾಡೋದ್ರಿಂದ ಏನಾಗುತ್ತೆ, ಕಾನ್ಸೆಪ್ಟು ಅರ್ಥ ಆಗಿರಲ್ಲ, ಮರ್ತೋಗುತ್ತೆ. ನಿಮ್ಗೆ ಎಬ್ಬಿಂಗಾಸ್ ಕರ್ವ್ ಅಂತ ಬರುತ್ತೆ. ನೀವೇನು ಕಲ್ತಿರ್ತೀವಿ, Without review, most new information is forgotten within days. But practicing active recall triggers a powerful surge of light. Spaced repetition actually ಅದು ಪ್ರತಿದಿನ ಮರ್ತೋಗ್ತಾ ಇರುತ್ತೆ. ಹಾಗಾಗಿ ನೀವು ಫ್ಯಾಕ್ಟ್ ವೈಸ್ ಏನಾದ್ರು ಕಲ್ತಿದ್ರೆ, ಫ್ಯಾಕ್ಟ್ಸ್ಗಳನ್ನ ಬಯಟ್ ಮಾಡಿದ್ರೆ ಅದು ಬೇಗ ಮರ್ತೋಗುತ್ತೆ. ಅದಕ್ಕೆ ಬೆಸ್ಟ್ ವೇ ಟು ಲರ್ನ್ ಎನಿ ಸಬ್ಜೆಕ್ಟ್ ಅಂದ್ರೆ ಕಾನ್ಸೆಪ್ಟ್ ವೈಸ್ ಲರ್ನಿಂಗ್ ಅಂತ ಕರೀತಾರೆ. ಇದನ್ನ ನಾನು ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಮೆಥಡ್ ಅಲ್ಲಿ ನಾನು ಹೇಳ್ಕೊಡ್ತೀನಿ ತುಂಬಾ ಸ್ಟೂಡೆಂಟ್ಸ್. ಏನು ಕಾನ್ಸೆಪ್ಟ್ ಹೆಂಗೆ ಅರ್ಥ ಮಾಡ್ಕೊಳ್ಳೋದು. ಎಕ್ಸಾಂಪಲ್ ಇನ್ನೊಂದು ಕ್ವಶನ್ ಇದೆ ನೋಡಿ. ಯಾವಾಗ ಜಂಟಿ ಅಧಿವೇಶನ ಕರೀತಾರೆ, ಜಾಯಿಂಟ್ ಸಿಟ್ಟಿಂಗ್ ನ ಕರೀತಾರೆ ಅನ್ನೋದು ಒಂದು ಕ್ವಶನ್. ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದೇದು ಫಸ್ಟ್ ಮನಿ ಬಿಲ್ ಇದೆ, ಎರಡನೇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಇದೆ, ಸಂವಿಧಾನ ತಿದ್ದುಪಡಿ, ಮೂರನೇದು ಫೈನಾನ್ಷಿಯಲ್ ಬಿಲ್ ಇದೆ, ಮತ್ತೆ ಆರ್ಡಿನರಿ ಬಿಲ್ ಇದೆ. ಆರ್ಡಿನರಿ ಬಿಲ್ ಮತ್ತು ಫೈನಾನ್ಷಿಯಲ್ ಬಿಲ್ ಇದೆ. ಈ 4 ಆಪ್ಷನ್ಸ್ ಗಳನ್ನ ಗಮನಿಸಿದಾಗ ತುಂಬಾ ವಿದ್ಯಾರ್ಥಿಗಳು ಏನು ಫಸ್ಟ್ ಈ PC ಹುಡುಗರು, ಎಸ್ಪೆಷಲಿ PC ಹುಡುಗರು ಅಥವಾ ಈ ಗ್ರೂಪ್ C ಹುಡುಗರು ಓದೋ ಹುಡುಗರು ಏನ್ ಮಾಡ್ತಾರೆ, ಫಸ್ಟ್ ಫ್ಯಾಕ್ಟ್ಸ್ ಮಾತ್ರ ಅರ್ಥ ಮಾಡ್ಕೊಂಡಿರ್ತಾರೆ. ಓನ್ಲಿ ಏನ್ ಜಾಯಿಂಟ್ ಸಿಟ್ಟಿಂಗ್ ಅಂದ್ರೆ ಏನು, ಅದು ಆರ್ಟಿಕಲ್ ಅಷ್ಟೇ ಗೊತ್ತಿರುತ್ತೆ. ಅದು ಜಾಯಿಂಟ್ ಸಿಟ್ಟಿಂಗ್ ಯಾರು ಕರೀತಾರೆ, ಅದನ್ನ ಅಕಸ್ಮಾತ್ ಜಾಯಿಂಟ್ ಸಿಟ್ಟಿಂಗ್ ಅಲ್ಲಿ ಡೆಡ್ ಲಾಕ್ ಆದಾಗ ವೋಟ್ ನ ಯಾರು ಹಾಕ್ತಾರೆ, ಇಷ್ಟು ಮಾತ್ರ ಓದಿರ್ತಾರೆ. ಅರ್ಥ ಆಗ್ತಿದ್ಯಾ? ಇದು ಫುಲ್ ಕಾನ್ಸೆಪ್ಟ್ ನ ಗೊತ್ತಿರಲ್ಲ, ಬರೀ ಫ್ಯಾಕ್ಟ್ಸ್ ಮಾತ್ರ ಬಯಟ್ ಮಾಡ್ತಾರೆ. ಈಗ ಈ ತರ ಏನಾದ್ರು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳಿದಾಗ ತುಂಬಾ ಹುಡುಗರು ಕನ್ಫ್ಯೂಸ್ ಆಗಿ ಏನಾಗ್ತಾರೆ, ಅವ್ರಿಗೆ ನೋಡಿ ಈ ಕಾನ್ಸೆಪ್ಟ್ ನ ನೀವು ಈ ಕ್ವಶನ್ ಆನ್ಸರ್ ಮಾಡಬೇಕು ಅಂದ್ರೆ ಈ ತರ ಕ್ವಶನ್ಸ್ ಸ್ಟೇಟ್ಮೆಂಟ್ ಕ್ವಶನ್ ಅಂದ್ರೆ ಈಗ ಬರ್ತಿರೋ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಇದೇ ತರ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಈ ತರ ಸ್ಟೇಟ್ಮೆಂಟ್ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಬೇಕು ಅಂತಂದ್ರೆ ನೀವು ಎಲ್ಲ ಓಲ್ ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮ್ಗೆ. ತುಂಬಾ ಜನ ಹೇಳ್ತಾರೆ, ಏನಾಗ್ತದೆ ಕಾನ್ಸೆಪ್ಟ್ ಗೊತ್ತಿಲ್ಲದೆ ಹೋದ್ರೆ ನೀವು ಈ ತರ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ನೀವು ಎಲಿಮಿನೇಷನ್ ಮೆಥಡ್ ನ ಯೂಸ್ ಮಾಡಬಹುದು ಒಂದು, ಅಥವಾ ಕಾನ್ಸೆಪ್ಟ್ 1-2-3 ಕಾನ್ಸೆಪ್ಟ್ ಗೊತ್ತಿದ್ರು ನೀವು ಈ ಕ್ವಶನ್ ಈಸಿಯಾಗಿ ಆನ್ಸರ್ ಮಾಡಬಹುದು. ಎಕ್ಸಾಂಪಲ್ ನೋಡಿ, ಈಗ ನಿಮ್ಗೆ ಮನಿ ಬಿಲ್ ಅಂದ್ರೆ ಗೊತ್ತಿರಬೇಕು, ಗೊತ್ತಾಗ್ತಿದ್ಯಾ? ಏನು ಮನಿ ಬಿಲ್ ಏನಕ್ಕೆ ಹೊರಡಿಸ್ತಾರೆ, ಮತ್ತೆ ಮನಿ ಬಿಲ್ಗೂ ಫೈನಾನ್ಷಿಯಲ್ ಬಿಲ್ಗೂ ಡಿಫ್ರೆನ್ಸ್ ಗೊತ್ತಿರಬೇಕು. ಮನಿ ಬಿಲ್ ಅಲ್ಲಿ ಜಾಸ್ತಿ ಪವರ್ ಇರೋದು ಲೋಕಸಭೆಗೆ, ರಾಜ್ಯಸಭೆಗೆ ಜಾಸ್ತಿ ಪವರ್ ಇಲ್ಲ. ಏನಾದ್ರೂ ಮನಿ ಬಿಲ್ ನ ಕಳಿಸಿದಾಗ ರಾಜ್ಯಸಭೆ 14 ದಿನವರೆಗೂ ತಡೆ ಇಟ್ಕೋಬಹುದು, ಅದಕ್ಕಿಂತ ಜಾಸ್ತಿ ದಿನ ತಡೆ ಇಟ್ಕೊಂಡ್ರೆ ಅದು ಅಪ್ರೂವಲ್ ಆಗುತ್ತೆ. ಇದು ಗೊತ್ತಿರೋ ವಿಚಾರ, ಇದು ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರುತ್ತೆ. ಇನ್ನು ಫೈನಾನ್ಷಿಯಲ್ ಬಿಲ್ ಅಂದ್ರೆ ಯಾವ ಒಂದು ಆರ್ಟಿಕಲ್ ಅಡಿಯಲ್ಲಿ ಫೈನಾನ್ಷಿಯಲ್ ಬಿಲ್ ನ ನಾವು ಇದು ಮಾಡ್ತೀವಿ, ಇದು ಆರ್ಟಿಕಲ್ ಗೊತ್ತಿರಬೇಕು. ಹೇಗೆ ಎರಡನೇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ನೋಡಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ನ ಬದಲಾವಣೆ ಮಾಡ್ತಾ ಇರೋದು. ನಾವು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡಬೇಕು ಅಂದ್ರೆ ಏನಾಗುತ್ತೆ, ಎರಡೂ ಸದನಗಳಲ್ಲಿ, ರಾಜ್ಯಸಭೆ ಮತ್ತು ಲೋಕಸಭೆಗಳಲ್ಲಿ ಎರಡೂ ಸದನಗಳಲ್ಲಿ ಏನಾಗುತ್ತೆ, ಅಪ್ರೂವಲ್ ತಗೋಬೇಕಾಗುತ್ತೆ. ಅಂದ್ರೆ ಅದನ್ನ ಬಿಲ್ ನ ಪಾಸ್ ಮಾಡಬೇಕಾಗತ್ತೆ. ಏನಾದ್ರೂ ಒಂದು ಸಭೆ, ಲೋಕಸಭೆ ಅಥವಾ ರಾಜ್ಯಸಭೆ ಅದನ್ನ ಒಪ್ಕೊಳ್ಳಿಲ್ಲ ಅಥವಾ ಅದನ್ನ ಪಾಸ್ ಮಾಡಲಿಲ್ಲ ಅಂತಂದ್ರೆ ಅದು ಬಿಲ್ ಆಗಲ್ಲ. ಹಾಗಾಗಿ ಜಾಯಿಂಟ್ ಸಿಟ್ಟಿಂಗ್ ಇಲ್ಲಿ ಪ್ರಶ್ನೆನೇ ಬರಲ್ಲ. ಹಾಗಾಗಿ ನೋಡಿ, ನಿಮ್ಗೆ ಆಪ್ಷನ್ 1 ಮತ್ತೆ 2 ಎಲಿಮಿನೇಟ್ ಆಗೋಯ್ತು. ಅರ್ಥ ಆಗ್ತಿದ್ದಿ ನೋಡಿ. ಬೇಕಾದ್ರೆ ಮನಿ ಬಿಲ್ಲು ಲೋಕಸಭೆಗೆ ಜಾಸ್ತಿ ಪವರ್ ಇರೋದ್ರಿಂದ ಅಲ್ಲಿ ರಾಜ್ಯಸಭೆಗೆ ಏನೋ ಪಾತ್ರನೇ ಇರಲ್ಲ, ಅಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಕರೆಯೋ ಅವಶ್ಯಕತೆ, ಜಂಟಿ ಅಧಿವೇಶನ ಕರೆಯೋ ಅವಶ್ಯಕತೆನೇ ಇರಲ್ಲ. ಎರಡನೇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಟ್ಟಲ್ಲೂ ಅಷ್ಟೇ, ಎರಡೂ ಸದನಗಳು ಪ್ರತ್ಯೇಕವಾಗಿ ಅದನ್ನ ಏನು ಮಂಡಿಸಬೇಕಾಗಿರುತ್ತೆ ಮತ್ತೆ ಅದನ್ನ ಪಾಸ್ ಮಾಡಬೇಕಾಗಿರೋದ್ರಿಂದ ಅಲ್ಲೂ ಸಹ ಜಾಯಿಂಟ್ ಸೆಟ್ಟಿಂಗ್ ನ ಕರೆಯಕ್ಕೆ ಬರಲ್ಲ. ಇನ್ನ ಆರ್ಡಿನರಿ ಬಿಲ್ ಮತ್ತೆ ಫೈನಾನ್ಷಿಯಲ್ ಬಿಲ್ ಅಲ್ಲಿ ಕರೀತಾರೆ, ಅದು ನಿಮ್ಗೆ ಗೊತ್ತಿರಬೇಕಾದ ವಿಚಾರ. ನೋಡಿ, ಈ ತರ ನೀವು ಅಟ್ಲೀಸ್ಟ್ ನಿಮ್ಗೆ ಎರಡು ಗೊತ್ತಿದ್ರೆ, ಮನಿ ಬಿಲ್ ಮತ್ತೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಗ್ಗೆ ಗೊತ್ತಿದ್ರೆ ಈ ಕ್ವಶನ್ಸ್ಗೆ ಆನ್ಸರ್ ಮಾಡಬಹುದಿತ್ತು. ನಾನು ಹೇಳೋದೇನಂದ್ರೆ, ನೀವು ಹೋಲ್ ಕಾನ್ಸೆಪ್ಟ್ ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಫ್ಯಾಕ್ಟ್ ನ ಬಯಟ್ ಮಾಡೋದ್ ಬಿಡಿ, ಆರ್ಟಿಕಲ್ಸ್ ನ ಬಯಟ್ ಮಾಡೋದ್ ಬಿಡಿ. ನೋಡಿ, ನಾನು ಇದನ್ನ ಕಲ್ತು ತುಂಬಾ ದಿನ ಆಯ್ತು. ನಾನು ಆಲ್ರೆಡಿ ಕಲ್ತು 2011-12 ಕಲ್ತಿದ್ದು ಈ ಕಾನ್ಸೆಪ್ಟ್ಸ್ಗಳನ್ನ. ಮನಿ ಬಿಲ್ ಅಂದ್ರೇನು, ಫೈನಾನ್ಷಿಯಲ್ ಬಿಲ್ ಅಂತಂದ್ರೇನು, ಜಾಯಿಂಟ್ ಸಿಟ್ಟಿಂಗ್ ಅಂದ್ರೇನು, ಜಾಯಿಂಟ್ ಸಿಟ್ಟಿಂಗ್ ಯಾರು ಕರೀತಾರೆ, 108 ಆರ್ಟಿಕಲ್ ಅಲ್ಲಿ ಜಾಯಿಂಟ್ ಸಿಟ್ಟಿಂಗ್ ನ ಕರೀತಾರೆ, ಯಾರು ಅದನ್ನ ಸಭೆನ ಅಧ್ಯಕ್ಷತೆ ವಹಿಸಿರ್ತಾರೆ. ನೋಡಿ, ಡಿಫ್ರೆನ್ಸ್ ಗೊತ್ತಿರಬೇಕು. ಅಧ್ಯಕ್ಷತೆ ಯಾರು ವಹಿಸ್ತಾರೆ ಮತ್ತೆ ಆ ಜಾಯಿಂಟ್ ಸಿಟ್ಟಿಂಗ್ ನ ಯಾರು ಕರೀತಾರೆ, ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಿರಬೇಕು. ಮತ್ತೆ ಅಕಸ್ಮಾತ್ ಎರಡೂ ಸಮವಾಗಿ ಏನಾದ್ರು ಓಟ್ ಬಂತು ಅಂತಂದ್ರೆ, ಅಥವಾ ಪರ ಮತ್ತು ವಿರೋಧ ಎರಡು ಸಮನಾಗಿ ಓಟ್ ಬಂತಂದ್ರೆ ಯಾರಿಗೆ ಪವರ್ ಇರುತ್ತೆ ಆ ಓಟ್ ನ ಕಾಸ್ಟ್ ಮಾಡಕ್ಕೆ ಗೊತ್ತಾಗ್ತಿದೆ. ಈ ರೀತಿ ನೀವು ಹೋಲ್ ಇಡೀ ಕಾನ್ಸೆಪ್ಟ್ ನ ಅರ್ಥ ಮಾಡಿಕೊಂಡು ಓದಿದ್ರೆ ನೀವು ಖಂಡಿತ ಈ ಕ್ವಶನ್ಸ್ಗೆ, ಈ ತರ ಕ್ವಶನ್ಸ್ಗೆ, ಎನಿ ಕ್ವಶನ್ಸ್, ಈ ತರ ಸ್ಟೇಟ್ಮೆಂಟ್ ಕ್ವಶನ್ಸ್ಗೆ ಆನ್ಸರ್ ಮಾಡಬಹುದು. ನೀವೇನಾದ್ರೂ ಬಯಟ್ ಮಾಡಿದ್ರೆ ಅಥವಾ ಫ್ಯಾಕ್ಟ್ ಮಾತ್ರ ಬಯಟ್ ಮಾಡಿದ್ರೆ, ನೀವು ಓನ್ಲಿ ಜಾಯಿಂಟ್ ಸೆಟ್ಟಿಂಗ್ ಅಂದ್ರೆ ಅಥವಾ ಜಂಟಿ ಅಧಿವೇಶನ ಅಂದ್ರೆ ಬರೀ 108 ಅಂತ ಮಾತ್ರ ಗೊತ್ತಿತ್ತು ಅಂತಂದ್ರೆ ನೀವು ಬರೀ PC PSI ಎಕ್ಸಾಮ್ಸ್ಗಳನ್ನ, ಈಗ PC ಎಕ್ಸಾಮ್ಸ್ ತುಂಬಾ ಟಫ್ ಬರ್ತಾ ಇದೆ, PSI ಎಕ್ಸಾಮ್ಸ್ ತುಂಬಾ ಟಫ್ ಆಗೋಗ್ಬಿಟ್ಟಿದೆ. ಹಾಗಾಗಿ ನಿಮ್ಮ ಲರ್ನಿಂಗ್ ಮೆಥಡ್ ಹೇಗಿರಬೇಕು ಅಂತಂದ್ರೆ ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಮೆಥಡ್. ಇದನ್ನ ನಾನು ತುಂಬಾ ಸ್ಟೂಡೆಂಟ್ಸ್
ಹೇಳ್ಕೊಡ್ತೀನಿ. ಏನು ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಮೆಥಡ್ ಅಂತಂದ್ರೆ, ಇದೇ ಕ್ವಶನ್ಸ್ ತಗೊಳ್ಳಿ. ಈ ಕ್ವಶನ್ಸ್ ತಗೊಂಡು ನೀವು ಅಲ್ಲಿ ಕೊಟ್ಟಿರೋ ಆಪ್ಷನ್ಸ್ಗಳನ್ನೆಲ್ಲ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿ ಮತ್ತೆ ಇನ್ ಡೆಪ್ತ್ ಆಗಿ ತಿಳ್ಕೊಬೇಕು. ಈಗ 108 ಜಾಯಿಂಟ್ ಸೆಟ್ಟಿಂಗ್ ಬಂದಿದೆ, ಯಾಕೆಂತಂದ್ರೆ ತುಂಬಾ ಸತಿ ಕ್ವಶನ್ಸ್ ರಿಪೀಟ್ ಆಗಿರೋ ಕ್ವಶನ್ಸ್ ಇದು ಜಾಯಿಂಟ್ ಸೆಟ್ಟಿಂಗ್. ಇವನ್ ನನ್ನ ಪ್ರಕಾರ ಇದನ್ನ PC to UPSC ವರೆಗೂ ಕ್ವಶನ್ಸ್ ಕೇಳಿದ್ದಾರೆ ಅಲ್ವಾ. ಜಾಯಿಂಟ್ ಸೆಟ್ಟಿಂಗ್ PC ನಲ್ಲಿ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ, UPSC ನಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಹೇಳ್ತಾರೆ. ದಿಸ್ ಒನ್ ಆಫ್ ದಿ UPSC ಕ್ವಶನ್, ಗೊತ್ತಾಗ್ತಿದ್ಯಾ? ಹಾಗಾಗಿ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಚೆನ್ನಾಗಿತ್ತು ಅಂತಂದ್ರೆ, ನೋಡಿ ನಾನು ಇದನ್ನ ರಿವೈಸ್ ಮಾಡಿಲ್ಲ, ತುಂಬಾ ಹಿಂದಗಡೆ ಓದಿರೋ ಕ್ವಶನ್ಸ್, ಗೊತ್ತಾಗ್ತಿದ್ಯಾ? ಆದ್ರೂ ನನಗೆ ನೆನಪಿದೆ ಅಂತಂದ್ರೆ ನನಗೆ ಆರ್ಟಿಕಲ್ಸ್ ಮರ್ತೋಗಿರ್ಬೋದು. ಐ ಥಿಂಕ್ ಫೈನಾನ್ಷಿಯಲ್ ಬಿಲ್ಗೆ ಯಾವ ಆರ್ಟಿಕಲ್ ಬರುತ್ತೆ, ಮನಿ ಬಿಲ್ಗೆ ಯಾವ ಆರ್ಟಿಕಲ್ ಬರುತ್ತೆ ನನಗೆ ಮರ್ತೋಗಿರ್ಬೋದು. ಬಟ್ ಅದ್ರ ಕಾನ್ಸೆಪ್ಟ್ ನಾನು ಕಲ್ತಿರೋದು ಮರ್ತೋಗಿಲ್ಲ. ಆದ್ರೆ ರಿವಿಷನ್ ಮಾಡ್ಕೊಂಡ್ರೆ ಆ ಫ್ಯಾಕ್ಟ್ಸ್ ನಾನು ರಿಮೆಂಬರ್ ಮಾಡ್ಕೋಬಹುದು, ಗೊತ್ತಾಗ್ತಿದೆ? ಅದಕ್ಕೆ ಯಾವುದೇ ಸಬ್ಜೆಕ್ಟ್ ನ ಕಲಿಬೇಕಾದ್ರೆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಕಲಿಯಕ್ಕೆ ಪ್ರಯತ್ನ ಪಡಿ. ಕಾನ್ಸೆಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಕಾನ್ಸೆಪ್ಟ್ ಅಂದ್ರೆ ಒಂದು ವಿಚಾರದ ಬಗ್ಗೆ ಸಮಗ್ರವಾಗಿ ತಿಳ್ಕೊಂಡು ಅದರ 360 ಡಿಗ್ರಿ ಅಂತ ಹೆಂಗ್ ಕರೀತಾರೆ, ಅದರ 360 ಹಿನ್ನೆಲೆ ಮುನ್ನೆಲೆ ಅಥವಾ ಅದ್ರದ್ದು ಯಾವ ರೀತಿ ಪ್ರೋಸೆಸ್ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದನ್ನ ನೀವು ಹೇಳ್ತಿರ್ತಕ್ಕಂಥ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರೀತಾರೆ. ನೀವೇನಾದ್ರೂ ಸರಿಯಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು, ಅದು ಎಸ್ಪೆಷಲಿ ಹುಡುಗರು ಏನ್ ಮಾಡ್ತಾರೆ, ಪೊಲಿಟಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಅದು ಜನರಲ್ ಲೈಫಲ್ಲಿ ಇರುತ್ತೆ, ಪ್ರತಿದಿನ ಕರೆಂಟ್ ಅಫೇರ್ಸ್ ಅಲ್ಲಿ ಬರ್ತಾ ಇರುತ್ತೆ, ನೀವು ಅದನ್ನ ಅರ್ಥ ಮಾಡ್ತಾರೆ. ಇನ್ನು ಸೈನ್ಸ್ ಮತ್ತೆ ಈ ಜಿಯೋಗ್ರಫಿ ಮತ್ತೆ ಎಕನಾಮಿಕ್ಸ್ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ತುಂಬಾ ಕಷ್ಟ. ಈಗ ಎಕ್ಸಾಂಪಲ್ GDP ನ ತಗೊಳ್ಳಿ ಅಥವಾ ಇನ್ಫ್ಲೇಷನ್ ತಗೊಳ್ಳಿ. ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಯಾಕೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ, ಇನ್ಫ್ಲೇಷನ್ ಅಂದ್ರೆ ಏನು, ಆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋಕೆ RBI ಏನೇನು ಗೈಡ್ಲೈನ್ಸ್ ತರಬೇಕು, ಈ ರೀತಿ ಕಾನ್ಸೆಪ್ಟ್ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಅದ್ರ ಸುತ್ತಮುತ್ತ ಗೊತ್ತಿರಬೇಕು. ಅದರದ್ದು ಎಫೆಕ್ಟ್ಸ್ ಮತ್ತೆ ಅದರದ್ದು ಪರಿಣಾಮಗಳು ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾಗ ಮಾತ್ರ ಏನಾಗುತ್ತೆ ಅರ್ಥ. ಇದಕ್ಕೆ ನೀವೇನು ಬಯಟ್ ಮಾಡೋ ಅಷ್ಟೇ, ರಿವಿಷನ್ಸ್ ಮಾಡಬೇಕು ಮತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅದನ್ನ ಅಪ್ಲೈಡ್ ಮಾಡಬೇಕು, ಜೀವನದಲ್ಲಿ ಅಪ್ಲೈಡ್ ಮಾಡಬೇಕು. ಯಾವಾಗ ಜಾಯಿಂಟ್ ಸೆಟ್ಟಿಂಗ್ ಕರೆದಿದ್ದಾರೆ ಸ್ವಲ್ಪ ನೋಡಬೇಕು, ಯಾವ್ಯಾವ ಸಂದರ್ಭದಲ್ಲಿ ಜಾಯಿಂಟ್ ಸೆಟ್ಟಿಂಗ್ ಕರೆದಿದ್ದಾರೆ ಅಂತ ನೀವು ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಯಾವಾಗ ಜಾಯಿಂಟ್ ಸೆಟ್ಟಿಂಗ್ ಕರೀತಾರೆ ಅಂತ. ಹಾಗಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಬಯಟ್ ಮಾಡಕ್ ಹೋಗ್ಬೇಡಿ. ರೋಟ್ ಲರ್ನಿಂಗ್ ಇಸ್ ವೆರಿ ಡೇಂಜರಸ್. ನಾವು ಇದನ್ನ ತುಂಬಾ ಹೈಸ್ಕೂಲ್ಗಳಿಂದ ಮಾಡ್ಕೊಂಡೇ ಬಂದಿದ್ದೀವಿ. ರೋಟ್ ಲರ್ನಿಂಗ್ ಬಯಟ್ ಮಾಡೋದು, ನಮ್ಮ ಟೀಚರ್ಸ್ ಏನ್ ಮಾಡ್ತಿದ್ರೆ, ಬಯಟ್ ಮಾಡು ಅದನ್ನ ಗಟ್ ಮಾಡು. ತುಂಬಾ ಈಗಲೂ ತುಂಬಾ ಎಜುಕೇಟರ್ಸ್ ನೋಡ್ತೀನಿ ಅದನ್ನ ಹೇಳ್ತಾರೆ, ಬಯಟ್ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಬಯಟ್ ಮಾಡಿ ಯಾವುದನ್ನು ತುಂಬಾ ದಿನ ನೆನ್ಪಿಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ಯೂಜ್ ಸಬ್ಜೆಕ್ಟ್ ಇದೆ, ಯೂಜ್ ನಾಲೆಡ್ಜ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ತುಂಬಾ ದಿನ ನೆನಪಲ್ಲಿ ಇರಲ್ಲ. ಅದಕ್ಕೆ ಕೆಲವೊಂದು ಟ್ರಿಕ್ಸ್ಗಳನ್ನ ಕಲಿಬೇಕಾಗುತ್ತೆ, ಕೆಲವೊಂದು ಟ್ಯಾಕ್ಟಿಕ್ಸ್ನ ಕಲಿಬೇಕಾಗುತ್ತೆ, ಕೆಲವೊಂದು ಸ್ಟ್ರಾಟಜಿನ ಫಾಲೋ ಮಾಡಬೇಕಾಗುತ್ತೆ. ಅದನ್ನೇ ನಾವು ಕಲಿಸೋದು TBL ಮೆಥಡ್, ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಮೆಥಡ್ ಅಂತ ನಾವು ಕರಿತೀವಿ. ತುಂಬಾ ಹುಡುಗರು ಕೇಳ್ತಾ ಇದ್ರು, ಸರ್ ಏನ್ ಸರ್ ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಮೆಥಡ್ ಅಂತ ಕೇಳ್ತಾ ಇದ್ರು. ಏನಿಲ್ಲ, ನಿಮಗೆ ಯಾವುದೇ ವಿಚಾರ ಕೊಟ್ಟರು ನಾವು ನಿಮಗೆ ವರ್ಕ್ ಮಾಡಿಸ್ತೀವಿ, ಅದ್ರದ್ದು ನೀವೇ ಕಲಿಬೇಕು. ಇಲ್ಲಿ ಟೀಚರ್ ಸೆಂಟ್ರಿಕ್ ಎಜುಕೇಶನ್ಗಿಂತ ಸ್ಟೂಡೆಂಟ್ ಸೆಂಟ್ರಿಕ್ ಎಜುಕೇಶನ್ ಜಾಸ್ತಿ ಇರುತ್ತೆ. ಸ್ಟೂಡೆಂಟ್ಸ್ನ 100% ಇನ್ವಾಲ್ವ್ಮೆಂಟ್ ಮಾಡೋದು. ಬರೀ ನಾನು ಪಾಠ ಮಾಡ್ಕೊಂಡು ಬರೀ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಲ್ಲ, ಅದೇ ಕಾನ್ಸೆಪ್ಟ್ನ ನಿಮಗೆ ಕೊಟ್ಬಿಟ್ಟು ಅದನ್ನ ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಹೊರಗಡೆ ತೆಗೆದು ಅದಕ್ಕೆ ನಿಮಗೆ ಗೊತ್ತಿಲ್ದಿದ್ದನ್ನ ಗೈಡ್ ಮಾಡದೆ ಈ TBL ಮೆಥಡ್, ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಮೆಥಡ್ ಅಂತಾರೆ. ಇದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಸಾಧ್ಯವಾದಷ್ಟಕ್ಕೆ ನಾನು ಒಂದು ಕರೆಕ್ಟಾಗಿ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ನೋಡೋಣ, ಲೆಟ್ಸ್ ಡೂ ಇಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್. ನೋಡೋಣ ಯಾವ ಥರ ಆಗುತ್ತೆ ಅನ್ನೋದ್ರ ಬಗ್ಗೆ. ಈಗ ಆಲ್ರೆಡಿ ನಮ್ಮ PSI ಮಿಷನ್ X ಸೀರೀಸ್ ಸ್ಟೂಡೆಂಟ್ಸ್ಗಳು ಇದ್ರ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಇದೆ. ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ನಾನು ಅದನ್ನ ಮಾಡ್ತಾ ಇದ್ದೆ ಮೊದಲು ಅಂತಂದ್ರೆ. ಟಾಸ್ಕ್ ಕೊಟ್ಟು ಪೇಪರ್ 1 ಮೇಲೆ ಇದನ್ನ ಅಪ್ಲೈ ಮಾಡಿದ್ವಿ. ಈಗ ಇದನ್ನ ಪೇಪರ್ 2ಗೂ ನಾವು ಯಾವ ರೀತಿ ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಮೆಥಡ್ನ ಅಪ್ಲೈ ಮಾಡಬೇಕು. ಯಾಕಂದ್ರೆ ನಾನು ಇದನ್ನ ಕಲ್ತಿದ್ದು ನಮ್ಮ B.Ed ಮಾಡ್ಬೇಕಾದ್ರೆ ನಮಗೆ ಒಬ್ರು ಶ್ರೀ ಗುರುಮೂರ್ತಿ ಸರ್ ಅಂತ ಒಬ್ರು ಇದ್ರು. ಅವರು ಈಸ್ ಒನ್ ಆಫ್ ದಿ ನಾಲೆಡ್ಜಬಲ್ ಪರ್ಸನ್. ಅವ್ರಿಗೆ ಒಂದು 17ರಿಂದ 18 ಸಬ್ಜೆಕ್ಟ್ಸ್ ಹೆಂಗೆ ಪಾಠ ಮಾಡೋರು ಅಂತಂದ್ರೆ ಅಮೇಝಿಂಗ್. ನಾನು ಅಂತ ಟೀಚರ್ಸ್ನ ನನ್ನ ಲೈಫಲ್ಲೇ ನೋಡಲಿಲ್ಲ. ನಮ್ಮ ಗುರುಗಳು ಅಂತ ಹೇಳ್ಬೋದು. ಅವರಿಂದ ನಾನು ಕಲ್ತಿದ್ದು ಈ ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಮೆಥಡ್. ಅಂದ್ರೆ ಅವರು ಫಸ್ಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಒಂದು ಟಾಸ್ಕ್ ಕೊಡೋರು ಹುಡುಗರಿಗೆ. ಯಾವ್ದೀಗ ಸಬ್ಜೆಕ್ಟ್ ಕಲಿಸ್ಬೇಕು ಅಂತಂದ್ರೆ, ಎಕ್ಸಾಂಪಲ್ ನಾನು ನಿಮಗೆ ಈಗ ಜಾಯಿಂಟ್ ಸಿಟ್ಟಿಂಗ್ ಬಗ್ಗೆ ಕಲಿಸ್ಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡೋದು, ನಿಮ್ಗೆ ಕೊಟ್ಬಿಡೋದು ಏನು ಜಾಯಿಂಟ್ ಸಿಟ್ಟಿಂಗ್ ಅಂದ್ರೆ ಏನ್ ಕಲ್ತ್ಕೊಂಡ್ ಬನ್ನಿ ಅಂತ ಹೇಳ್ಬಿಡೋದು. ನೀವು ಏನೇನೋ ಸರ್ಚ್ ಮಾಡ್ತೀರಾ, ಬುಕ್ ಓದ್ತೀರಾ, ಮೆಟೀರಿಯಲ್ ಓದ್ತೀರಾ, ಯಾರು ಗೊತ್ತಿರೋನ ಕೇಳ್ಕೊಂಬತ್ತೀರಾ. ಅವಾಗ ಇಂಟರ್ನೆಟ್ ಎಲ್ಲ ಇರಲಿಲ್ಲ, ತುಂಬಾ ಕಡಿಮೆ ಇತ್ತು. 2012-13 ಅವಾಗ ತುಂಬಾ ಇಂಟರ್ನೆಟ್ ಎಲ್ಲ ಇರ್ತಿರ್ಲಿಲ್ಲ. ಅವಾಗ ನಾವು ಪುಸ್ತಕಗಳು ಓದಿ ಅಥವಾ ಯಾರನ್ನಾದ್ರೂ ಕೇಳಿ ಏನದು ಸ್ವಲ್ಪ ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡು ಅಥವಾ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದನ್ನ ಆಮೇಲೆ ಅವರು ನಮ್ಗೆ ಏನ್ ಅರ್ಥ ಆಗಿದೆ ಅನ್ನೋದನ್ನ ಕ್ವಶನ್ಸ್ ಕೇಳ್ತಾ ಇದ್ರು. ಆ ಕ್ವಶನ್ಸ್ ಕೇಳಿದ ಅರ್ಥ ಆದ್ಮೇಲೆ ಅವರು ಒಂದು ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅದ್ರಲ್ಲಿ ನಾವು ಡೌಟ್ ಬಂದ್ರೆ ಕೇಳಿದ್ರೆ ಎಕ್ಸ್ಪ್ಲೈನ್ ಮಾಡೋರು. ಇದರಿಂದ ಏನಾಗ್ತಿತ್ತು ಅಂತಂದ್ರೆ, ನಾವು ಕಲ್ತಿದ್ದು ಏನಾದ್ರು ತಪ್ಪು ಕಲ್ತಿದ್ರೆ ಅದು ನಮ್ಗೆ ಸರ್ ಹೇಳಿದಾಗ ಕ್ಲಾರಿಟಿ ಆಗ್ತಿತ್ತು. ಮತ್ತೆ ವರ್ಕ್ ಕೊಟ್ಟಾಗ ನಾವಿನ್ನು ಎಫೆಕ್ಟಿವ್ ಆಗಿ ಓದ್ತಾ ಇದ್ವಿ.
ಮತ್ತೆ ಅದನ್ನ ಏನಾದ್ರು ಡೌಟ್ಸ್ ಬಂದ್ರೆ ನಾವು ಅಲ್ಲೇ ಕ್ಲಾರಿಫೈ ಮಾಡ್ಕೊಂತೀವಿ. ಈ ರೀತಿ ನಾವು TBL ಮೆಥಡ್ನ ಕಲ್ತಿದ್ವಿ. ಅದನ್ನೇ ಮೆಥಡ್ನ ನಾನು ಈಗ ನಮ್ಮ ಏನು ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಏನಾದ್ರು ಹುಡುಗರಿಗೆ ಅದನ್ನ ಒಂದು ಇಂಪ್ಲಿಮೆಂಟ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀವಿ. ನೋಡೋಣ ಅದು ಖಂಡಿತ ಮಾಡ್ತೀವಿ. ಈ ರೀತಿ ಒಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ, ನಮ್ಗೆ ಯಾವ ರೀತಿ ನಿಮ್ಗೆ ಕಲಿಸ್ಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳಿದ್ದು. ಬಟ್ ಇದು ತುಂಬಾ ಟೈಮ್ ತಗೊಳುತ್ತೆ. ಯಾರಿಗೆ ಶಾರ್ಟ್ ಕಟ್ ಮೆಥಡ್ ಆಗಲ್ಲ, ಇವತ್ತು ಬಂದು ನಾಳೆ ಕಲಿತೀನಿ ಆಗಲ್ಲ. ಅಟ್ಲೀಸ್ಟ್ 3 to 4 months ಇದಕ್ಕೆ ಟೈಮ್ ಕೊಡಬೇಕು, ಕೂತ್ಕೋಬೇಕು, ನಾವು ಹೇಳಿ ಫಾಲೋ ಮಾಡಬೇಕು, ವರ್ಕ್ ಮಾಡಬೇಕು. ಇದು ಮಾಡಿದ್ರೆ ಮಾತ್ರನೇ ಸಕ್ಸಸ್ ಆಗೋದು, ಗೊತ್ತಾಗ್ತಿದೆಯಾ? ಹಾಗಾಗಿ ನೋಡೋಣ, ಮುಂದಿನ ದಿನಗಳಲ್ಲಿ ಮಾಡೋಣ. ಹೀಗೆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಕಲೀರಿ. ಖಂಡಿತ ನಿಮ್ಮ ಮುಂದಿನ ಪರೀಕ್ಷೆಗಳಲ್ಲಿ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ, ನಿಮಗೆ ಗೊತ್ತು. ಓಕೆ, ಹೆಚ್ಚಿನ ವಿಡಿಯೋಗಳಿಗೆ ಫಾಲೋ ಮಾಡಿ. ಈ ವಿಡಿಯೋನ ನಿಮ್ಮ ಯಾರು ಫ್ರೆಂಡ್ಸ್ಗೆ ಕಾನ್ಸೆಪ್ಟ್ ಯಾರು ಅರ್ಥ ಮಾಡ್ಕೊಂಡಿದ್ರೆ ಭಯಪಟ ಮಾಡ್ತಿರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಹೋದು ಅಂತ ಹೇಳ್ಬಿಟ್ಟು ಅವ್ನಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.